Hello guys, welcome to Tamil Person Reaction. So, இன்னைக்கு நம்ம பார்த்தீங்கன்னா ஒரு அதர் லாங்குவேஜ் மூவி இதான் பார்க்க போகிறோம். ரீசெண்டாக கன்னடாவில் சென்சேஷனாக நல்ல ஒரு ஹிட். 5 crores பட்ஜெட்டில் வந்து இப்போ அது 150 தாண்டி போயிட்டுருக்கு. செம பிளாக் பஸ்டர். ஸோ இன்னைக்கு பார்க்க போகிற கன்னடா மூவி என்ன அப்படின்னு பார்த்தீங்கன்னா சூ ஃப்ரம் ஸோ. ஸோ இந்த படத்தில் டைரக்டர் பார்த்தீங்கன்னா ஜேபி துமிநாடு. ஸோ இது ரைட்டரோ இவரே தான். ஸோ இந்த படத்தில் கேஸ்டிங் யார் பார்த்தீங்கன்னா ஷனில் கௌதம், ஜேபி துமிநாடு, சந்தியா அரக்கிரே. ஓகே, ஸோ இந்த படம் கன்னடா லாங்குவேஜ் காமெடி ட்ராமா மூவி. இந்த டேரக்டரோட ஃபஸ்ட்டு படம் போல இது. ராஜ் பி ஷெட்டி ஒரு படம் ப்ரொடியூஸ் பண்ணுறாருன்னா ஆமாம், அது ஒரு பெரிய கையாங்க. ஆமாம், அவர் நடித்த படமே வேறு லெவலில் இருக்கும். ஆல்ரெடி ஒரு படம் போட்டிருக்கோம், ஆனால் சேனல் இருக்காது. ஸோ ஓகே, ஸோ இது அந்த படத்தோட கேஸ்டிங் எல்லாமே நம்ம சூ ஃப்ரம் ஸோ ரியாக்ஷன் போவோம். ஃபன்னி மூவி தான் சொன்னாங்க. காமெடி ஹாரரா? ರಾಜನ ಮತ್ತೆ ತೀರೋದು ಹೌದು ಯಾವಾಗ ರವೀಣ ಕಾಂತಾರಾಳ ರಮೇಶ್ ಅಣ್ಣನ ಅತ್ತೆ ತೀರಿ ಹೋದ್ರಂತೆ. என்னடா விராட் தோனி விராத் அங்க அந்த ரெண்டு ஃபேன்ஸ்க்கு மதியில அவங்க ரெண்டு பேரும் நல்லா தானே. அவங்க ரெண்டு பேரும் காரியமா? இதுனதுடா லாஸ்டா வச்சு தெரியல. பைக்கு போகும்போது பைக்கு ಅಮ್ಮನ ರೆಡಿ ಆಯ್ತಾ? ರವೀಣ ಬಂದ್ರು. ಎಲ್ಲ ಆಯ್ತಲ್ಲ? ಎಲ್ಲ ರೆಡಿ ಆಯ್ತು. ನಿಮ್ಮದೆಲ್ಲ ರೆಡಿನಾ? ಹಾ ರವೀಣ ಎಲ್ಲ ರೆಡಿ ಆಯ್ತು. ಎಲ್ಲ ಇಟ್ಟಿದ್ದೀರಲ್ಲ. ಇದು 3 ಎಲೆ ಯಾರಿಗೆ? ಒಂದು ಅಪ್ಪನಿಗೆ, ಇನ್ನೊಂದು ದೊಡ್ಡ ನನಗೆ. ಬಾಬುಗೆ. ಅದಮ್ಮನಿಗೆ. ಬಾಬುಗೆ ಬೇಕಾದೆಲ್ಲ ಇಟ್ಟಿದ್ದೀರಲ್ಲ? ಎಲ್ಲ ಇಟ್ಟಿದ್ದೇನೆ. ರಮೇಶ್ ಅಣ್ಣ, ಬಾಬು ಬೀಡಿ ಎಲ್ಲ ಸೇರ್ತಿದ್ದದು. ಅದು ಡಾಕ್ಟರ್ ಬೀಡಿ ಸೇದಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಸಿಗರೇಟ್ ಸೇರ್ತಿದ್ದ. ನೋಡುವ, ಎಲ್ರು ಬನ್ನಿ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಲೈನಲ್ಲಿ ಒಂದು ಒಬ್ಬೊಬ್ಬರ ಬಡಿಸಿದ್ರೆ ಕರಿಕೊಳ್ವಾ? ಹೆಣ್ಣು ಮಗುವ ಸವಿತಾ? ಸರಿತಾ. ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ಕೂಳು ತುಂಬ பண்ணுவாங்க. ಒಳಗೆ ತೆಗ್ದಿದ್ದೇನೆ. ಇಲ್ಲಿದಿರಲಿ, ಒಳಗಿದೆ ಮಾತ್ರ. ಇನ್ನು ಸ್ವಲ್ಪ ಮೆಲ್ಲ ಮಾತಾಡಿ ಅಲ್ಲ. ಮೊಬೈಲ್ ಒಂದೆಲ್ಲರೂ ಸೈಲೆಂಟಲ್ಲಿ ಇಟ್ಟಿರಿ, ಇಲ್ಲರೆ ಮತ್ತೆ ಇಡೀ ದಿವಸ ಟಿನಿ ಅಂತ ಹೇಳ್ತಾ ಇರ್ತದೆ ಜನ. ಈಗ ಸೈಲೆಂಟ್ಗೆ ಹಾಕು. ಎಂತಲ್ಲ ರವೇಣ, 2 ಸಲ ಗೊತ್ತಿದ್ರೆ ಆಯ್ತು, ಸೈಲೆಂಟ್ ಆಗ್ತದೆ ಆಯ್ತಲ್ಲ, ಅಷ್ಟೇ ಸಣ್ಣ ವಿಷಯ. ರಮೇಶಣ್ಣ
ರವೀಣ ಹೇಳು. ಎಲ್ಲಿದ್ದೀರಿ? ಇಲ್ಲಿ ಮನೆ ಮುಂದೆ ಇದ್ದೇನೆ. ಹಾ, ಎಲ್ಲ ರೆಡಿ ಆಗಿದೆ. ಆಯ್ತಾಯ್ತು. ನಿಮ್ಮನ್ನೇ ಕಾಯುದು, ಬೇಗ ಬನ್ನಿ. ಸತ್ತವ್ರು ಬಂದು ತಿಂದು ಹೋಗೋದು ಬೇಡ ಸರ್. ಎಂತ ಅವಸರ ನಿಂಗೆ? ಸೈಲೆಂಟ್ ಮಾಡ್ಬೇಕಾ? ಬೇಡ, ಆಫೇ ಮಾಡ್ತೇನೆ. ಎಷ್ಟೊತ್ತು ಬೇಕು ರಮೇಶಣ್ಣ? ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ ಬೇಕಾ? ನಿಮ್ಗೊಂದು 5 ನಿಮಿಷದಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೆ ಇದು ಅಣ್ಣ. ಹೇಗಾಗ್ತದೆ? ಆಗುದಿಲ್ಲ ಅದು. ವರ್ಷಕ್ಕೊಮ್ಮೆ ಕರೆಯುವುದು. ಮೀನುಂಟು, ಕೋಳಿ ಉಂಟು, ಎಂತ ಅವಸರ ಮಾರಿ. ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟ ನಾಳೆ. ರಿಟೈರ್ಡ್ ಅಲ್ಲ, ಮರ್ತೋಗಿದೆ ಅಂತ ಇವರಿಗೆ. ஐயோ உள்ள போகக்கூடாது வேற சொல்லியிருக்காங்க. அவ்வளோ என்னடா ಎಲ್ಲಿಗೆ ಹೋದದ? ಮೊಬೈಲ್ ತರಲಿಕ್ಕೆ. ಕಾಲೇಜ್ ತರಲಿಲ್ಲ ನಿಮಗೆ? ಅಷ್ಟು ಗೊತ್ತಾಗೋದಿಲ್ವಾ ಭಾಷೆ ಎಲ್ಲದವ? ಎಂತ ಆಟ ಆಡೋದಿಲ್ಲ ನಾವು? ಹೇಳಿದ್ದು ಅರ್ಥ ಆಗದ ಮಂಗ ಜಾತಿ ಅವ. ಒಳಗೆ ಹೋಗ್ಬೋದಣ್ಣ? ಹಾಂ ರಮೇಶನ್ ಹೋಗು, ತಲೆಗೆ 3 ಸಲ ನೀರು ಹಾಕು, ಹಾಗೆ ಮೊಬೈಲ್ಗೆ ಸಹ. ಈಗಿನ ಹುಡುಗರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆಗ್ಲಕ್ಕೆ ಎಲ್ಲ ಗರ್ಲ್ ಫ್ರೆಂಡ್ ನೋಡಿ ಅಸೀಮಾಯ್ತು. ಬಾಯಿಗೆ ಬಂದಾಗೆ ಮಾತಾಡೋದಂದ್ರೆ ಎಂತ? ವಿದ್ಯಾಭ್ಯಾಸ ಇಲ್ಲದ ನಾನು ಅಷ್ಟೆಲ್ಲ ಮನೆ ಕಟ್ಟಲಿಲ್ವ ರಮೇಶಣ್ಣ? ಮತ್ತೆ ಪಂಚಾಯತಿಯಲ್ಲಿ ಮಾತಾಡುವಾಗ ಮಾತಾಡಿದ್ರೆ ಎಂತ ಸಹ ಮಾಡಿಸಿ ಕೊಡ್ಬೋದು. ಯಾಕೆ ನಮ್ಮ ಸಸ್ಯನಿಗೆ ಲೋನ್ ಮಾಡಿಸಿ ಕೊಡ್ಲಿಲ್ವ ನಾನು? 10 ನಿಮಿಷ ಆಯ್ತಾ? ಬನ್ನಿ, ನಿಮ್ಮದಾದ್ರೆ ನಾವು ಒಳಗೆ ಬರ್ತೇವೆ, ಆದರೆ ನೀವು ಹೊರಡಿ. ರಮೇಶಣ್ಣ ಬಾಗ್ತೀರಿ ತೆಗೀದ್ಯಾ? ಹೋದ್ರು. யாட்ரா பேசுனா? இது கிட்டடா, ஸ்பிரிட் கிட்டடா, ஸ்பிரிட் கிட்ட தான். ஸ்பிரிட் கிட்ட அந்த இதுவா இருக்கான் ஸ்டேட்டஸ். ಚಪ್ಪಲ ಹೌದು ಅಂತ ನಾವು ತಿಂದಿದ್ದೀವಿ. ಎಂತ ನಿಮ್ದು ಗುಸುಗುಸು? ಆದ್ರೆ ಹೇಳಿ ಎಲ್ಲಿಂದ? ಅಲ್ಲ ಅಣ್ಣ, ಸುಕ್ಕ ಉಪ್ಪು ಸಪ್ಪೆ ಅಂತ. ನಿಮ್ಮ ಅಮ್ಮ ಬಂದು ತಿಂದು ಹೋದ್ರ ಅಂತ ಅರ್ಥ ಆದ್ರು. ಉಪ್ಪು ಕೊಡು. ರಮೇಶಣ್ಣ ಬಡಿಸ್ಲಿಕ್ಕೆ ಶುರು ಮಾಡಿ. ஆல்ரெடி மேட்ச் பண்ணிருப்பாரு, வந்து சாப்பிட்டு போயிருக்காங்க. அதனால யாரா டைரக்ட் இவர்தானா? பீஃப் ஆடாது, சிக்கன்ரா. காது சொல்ல சிக்கனும் மீன் கறியும் வச்சிருக்காங்க அப்படின்னு. ಸ್ವಲ್ಪ ಕೇಳಬೇಕು. ಮೈಯಲ್ಲಿ ಬರ್ತದೆ, ಎಂತ ಮಾಡ್ತಾರೆ ಇವರು? ಎಂತಲ್ಲ ಮೈಯಲ್ಲೆಲ್ಲ ಬರೋದು? ಈ ಮೈಯಲ್ಲೆಲ್ಲ ಬರೋದುಂಟಲ್ಲ, ಅದು ಪ್ರೇತ. ಅದರಲ್ಲಿ ಬಗೆ ಬಗೆದುಂಟು. ಕೊಡುವ ಕೈ ಹೊಟ್ಟೆ ಕೆಳಗೆ ಬೀಳ್ತದೆ, ನಮ್ಮ ಹತ್ರ ಎಕ್ಲಿಕ್ಕೆ ಹೇಳ್ತದೆ. 1 ಸಲ ನಾವು ಎಕ್ಕಬೇಕು, 2 ಸಲ ನಾವು ಎಕ್ಕಬೇಕು, 3ನೇ ಸಲ ಹಾಕುವಾಗ ಮತ್ತೆ ಬಿಡಿ ಕೆಳಗೆ. ಈಗ ಹೇಳಬೇಕು, ನಾನು ಎಕ್ಕುವುದಿಲ್ಲ ನೀನು ಎಕ್ಕು ಅಂತ. ಅದು ಎಕ್ಲಿಕ್ಕೆ ಅಂತ ಕೆಳಗೆ ಬರ್ತದೆ. ರಪ್ಪಂತ ಕೂದಲಿಡ್ದು ಗಟ್ಟಿ ಎಳಿಬೇಕು, ಹೆದರಬಾರ್ದು, ಬಿಡಬಾರ್ದು. ಹೆದರಿದ್ರೆ ಹೋಯ್ತು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ? ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಹೆದರಿದ್ರೆ ಹೋಯ್ತು. ಸ್ಮಶಾನಕ್ಕೆ ಎಳ್ಕೊಂಡು ಹೋಗ್ತದೆ, ಗುಡ್ಡೆ ತುದಿಗೆ ಎಳ್ಕೊಂಡು ಹೋಗ್ತದೆ. ಕೆಳಗೆ ನೋಡಿದ್ರೆ ಪ್ರಪಾತ. ಈಗ ಹೆದರಿದ್ರೆ ಅಲಕ್ಕೆ ಹೋಯ್ತು. ಆಗ ನನ್ನನ್ನು ಬಿಡಿ, ನನ್ನನ್ನು ಬಿಡಿ ಅಂತ ಕಿರಿ. ಕಣ್ಣೆಲ್ಲ ಕೆಂಪು ಕೆಂಪಾಗಿ ಕೊನೆಗೆ ನಮ್ಮನ್ನು ನೋಡಿ பிச்சர் பிச்சர் மூக்குல பிச்சர் இருக்குது. ಅವನನ್ನ ಮಿಕ್ಸರ್ ಮೂಗಲ್ ಸಾಮಾರ ಕರ್ಮ. ನೀವು ಜನ್ನನ್ನು ನೋಡಬೇಕಿತ್ತು. கேம்ப் ஃபயர் ஸ்டோரிஸ். ಮಿಕ್ಸರ್ ಒಂದು ಬಾಯ್ நீ இன்னும் வளராம இருக்காங்கன்னு சொல்றாங்க. ಸುಕ್ಕಾಗಿದ್ರೆ ಜಾಮ್ ಆಗ್ತಿದ್ರು. ಎಂತ ಮಾನವ ಮಾಮನ ವಿಲೇಜ್ ಸೈಡ್ ಇಗೊಳ್ಳಿ ಆದಾಮು ಆ ಕಾಗದ ಒಂದು ಬೇರೆ ಡೇ ಇದೆ. ಪತ್ರಿಕೆಯಾ? ಇದು ಯಾರು ಉಮೇಶನ? ಸಚಿನ್ ತೆಂಡೂಲ್ಕರ್. ರಾಜಣ್ಣ ಅದು ಬರೋದಿಲ್ವಾ? ನಂಗೆ ಸಾಮಾನು ತರಲಿಕ್ಕೆ ಪೇಟೆ ಹೋಗ್ಲಿಕ್ಕೆ ಉಂಟು. ಹೆಂಡತಿ ಬರ್ತಾಳೆ.
ಯಾರ್ದ ಮದುವೆ? ಅಮಿತಾಬ್ ಬಚ್ಚನ್ದು. ಅವನಿಗೆ ಆಗಿದೆ. ಓ ಇದು ಸತೀಶ ಅಲ್ಲ. ಜೀಪ್ ಎಷ್ಟು ಟ್ರಿಪ್ ಉಂಟಂತೆ? ಎಲ್ಲಿಗ ಟ್ರಿಪ್? ಈಗ ನಾವೊಂದು ಟ್ರಿಪ್ ಹೋಗಿದ್ದೇವ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಶೃಂಗೇರಿ ಹೋಗಿ ಬರುವಾಗ ನಾನೊಂದು ಕೋಟರಾಗಿತ್ತ. ಶೃಂಗೇರಿ ಕಾಟು ಕೊಡ್ತವೆ. ಯಾರದು? ನಿನಗಿಂತ ಜೀಪು ಮದುವೆ ಸೋಮೇಶ್ವರದಲ್ಲಿ 5 ಕಿಲೋಮೀಟರ್ ಇರೋದು. ನಡ್ಕೊಂಡು ಹೋಗು. ನೀವು? ನಾನು ಬನ್ನಿ. ಇದ್ರಲ್ಲಿ ಬಟ್ಟೆ ರವಿಯಣ್ಣ, ನಾನು ಬರಲ್ಲ. ಆಗೋದಾದ್ರೆ ಕೂತ್ಕೋ. ಆಗ್ತದೆ, ಇಷ್ಟು ಜಾಗ ಉಂಟು. ಹೋಗುವ. ಮುಂದೆ ಹೋಗು ಸ್ವಲ್ಪ. ಮತ್ತೆ ನೀವು ಹೇಳಿದ್ರಿ ವಿಮಾನದಲ್ಲಿ ಅಂತ. ವಿಮಾನ ಯಾರು ನಿನ್ನ ಅಪ್ಪ ಅಂತ? ಈಗ ಸರಿ. ಅಣ್ಣ, ಇಲ್ಲಿ ಇಸ್ತ್ರಿ ಅಂಗಡಿಯಲ್ಲಿ ಉಂಟು. ಸಸ ಅಕ್ಕ, ನಮ್ಮ ಊರಿದೆಲ್ಲ ಅದರ ಒಳಗೆ ಉಂಟಾ ಅಂತ. ಮತ್ತೆ ಇರೋದೆ ಅವ್ರಿಗೆ ಅದು ಬಿಟ್ಟರೆ ಬೇರೆ ಎಂತ ಬೇಕು? ರವಿಯಣ್ಣ, ನೀವು ಮಾರೆ ಅಣ್ಣ, ಒಂದು ಬೇಕಾದ್ರೆ ಕಡಲೆ ತಾನೆ. ಸರಿ. ಮತ್ತೆಂತಾಯ್ತು? ಮತ್ತೆಂತ? ರವಿ ಅಣ್ಣ 20 ಜನರಿಗೆ ಒಬ್ಬರೇ ಹೊಡೆದದ್ದೆ. ಎಲ್ಲರೂ ಹೊಡಿದ್ದಾರೆ. ಅಲ್ಲ, ರವಣ್ಣಗೆ ಇಷ್ಟವರೆಗೆ ಯಾರು ಹೊಡೆದಿಲ್ವಾ? ಎಂತ ಅವರಿಗೆ ಯಾರು ಹೊಡಿಯುದು? ಚೇತು, ಚೈತ್ರ ಬಂದಿದ್ದಾಳ. ಹೇಗೆ ಆಗಿದ್ದಾಳೆ ಮಾರೆ. ಹುಡುಗಿಯರ ಹಾಗೆ ಅಲ್ಲನ, ಬೇಗ ಬೆಳೆಯುವುದು. ಮುಂಚೆ ಎಷ್ಟು ಕಪ್ಪಿದ್ಲು, ಈಗ ಉಡುಪಿಯಲ್ಲಿರೋದಲ್ಲ, ಬಿಳಿ ಬಿಳಿ ಆಗಿದ್ದಾಳೆ. ಸೂಪರ್ ಆಗಿದ್ದಾಳೆ ಮಾರೆ. ಅವಳಿಗೆ ಎಂತ ಕಲಿಯುದ? ಎಂತ ಕಲಿಯುದು ಅಂತ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ತದೆ. ನಂದಾಯ್ತು, ನಾನು ಹೋಗುದು. ಒಂದು ಕ್ವಾಟ್ರಿ ಹೇಳು ಅಂತ. ಸತ್ಸ ಎಂತ ಮದುವೆ ಬಂದ ಹೋಗುವಲ್ಲ. ಅಲ್ಲ, ನಾನು ಕೊಡ್ತೇನೆ ರವಿಣ್ಣ. களைக்கட்டு போல. பாத்தியா பொண்ணு பச்சு. ఉంటారా వరాదు ಇಲ್ಲ ಇಲ್ಲ ಮಧ್ಯಾಹ್ನ ಬರ್ಲಿಕ್ಕೆ ಆಗಲಿಲ್ಲ. ಇನ್ನು ಫುಲ್ಲು ನಾನಿದ್ದೇನೆ. ಆಯ್ತಾ? ಇನ್ನು ನಾನು ಇಲ್ಲಿಗೆ ಬಾವು. ಅದು ಒಳಗೆ ಮಾರೆ. ಕೆಳಗೆ ಹೋಗಿ ಒಂದು ನಿಮಿಷ. ಅವ್ರಿಗೆ ಗೊತ್ತಿಲ್ಲ. ಹೇಗಡ ಗಿರಿಜಾ, ಇದು ಬಿಡುವ ನಿಮಗೆ ಒಳ್ಳೆ ಅಲ್ಲಿ ನಾನು ನಿಲ್ತೇನೆ. ಅದಕ್ಕೆ ಬೇರೆ ಜನ ಇದ್ದಾರೆ. ಮಾತಾಡ್ದ? ಮಾತಾಡಿ. ಇವತ್ತು ಒಂದು ಹುಡುಗಿ ಮಾತಾಡಬೇಕು. ನಾನು ಯಾರು ಗೊತ್ತಾಯ್ತಲ್ಲ, ಅವತ್ತು ಹುಡುಗಿ ನೋಡ್ಲಿಕ್ಕೆ ಬಂದದ್ದು. ಅವಳಿಗೆ ಗೊತ್ತಾಯ್ತು. ಆಯ್ತಾಯ್ತು, ಮಾತಾಡಿ. இங்கே கேட்ட மாட்டேங்குது பாட்டு. பாட்டு ஃபேமஸ் இது பண்ணிட்டு ಎಲ್ಲ ರೀಲ್ಸ್ ಎತ್ತಿ இந்த படத்தோட எந்த ரீல்ஸ் எத்தால இந்த பாட்டு ಬ್ಯಾಕ್ ಗ್ರೌಂಡ್ ಓಡ್. ಇದು ಬಾವ ಅದು ಗೊತ್ತಿಲ್ವಾ? ತೆಗಿ ಗ್ಲಾಸ್ ತೆಗಿ. ಎಂತ ನೀವು ಅಷ್ಟು ಗೊತ್ತಿಲ್ವಾ? ಮಲೆಯಲ್ಲಿ ಮಲ್ಕಲಗಟ್ಟು மெயின் கேரக்டர் நினைக்கிறேன். இவ்வளோ பெரிய சுத்தரா வீட்டில் போகவே இருக்கு. என்னடா எலை பிச்சி சைடிஸ் சாப்பிட்டு ಮಧ್ಯಾಹ್ನ ಎಂಟು ಕೊಟ್ಟಿದ್ದಾಳೆ. ನಾನು ತಗೋಬೇಕಾ? ಮತ್ತೆ ಒಬ್ಬ ಕುಟುಂಬದವರೆಲ್ಲ ಊಟ ಮಾಡ್ದ? ಎಂತ ಜನ್ಮ ಮಾಡಿದ್ದೀನಿ. ஓ கட்டிங் போட்டா வேற மாதிரி ஆள் போடுது. ஐயோ ಮಾತಾಡ್ತಿರಲಿಲ್ಲ. ಎಂತ ಮಾರೆ ನಿಮ್ದು? ಅದು ಬಾಗಿನ ಎಂತ ஐயோ
ಏ ರವೀಣ ಬನ್ನಿ ಬನ್ನಿ ರವಿಶನ ಬನ್ನಿ 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 ಹೋಗು. ಎಂತ ಸೋಡ ನೀರ ಅವ ಬಾಟ್ಲಿ ಬೀಳ್ದ ನೋಡ್ತಿದ್ದಾನೆ ಮಾರ ಹಿಂಗೆ ಹಿಡಿಲಿಕ್ಕೆ ಅವನು ಹಿಡಿಯೋದಿಲ್ಲ, ಅವನಿಗೆ ಅದು ಅಭ್ಯಾಸ. ಮೊನ್ನೆ ಪೈಂಟಿದ ಡಬ್ಬಿ ಕೂಡ ಬಿದ್ದಿದ್ದು. ಯಾರ ಇವ ನಾನೇ ಕಳಿಸ್ತೇನೆ ನಿಲ್ಲು. ಅದು ಸೆಲೆಕ್ಟ್ ಮಾಡಲಿ ಹೋದದ್ದು. ಅಶೋಕ ಸಂಜೆ ಹತ್ರ ಒಂದು ಲೋಕಲ್ ವಿಡಿಯೋ ಉಂಟಾ? ಹತ್ತಿರದ ಊರಿನವಳ, ನಾನು ನೋಡಿದ್ದೇನೆ ಅವಳನ್ನು. ಸೂಪರ್ ಇದ್ದಾಳೆ ಮಾರ. ಕೇಳ್ಬೇಕಿತ್ತ? ಅವರು ಸ್ವಲ್ಪ ತೋರಿಸಿದ್ರು, ಕಳಿಸುದಿಲ್ಲ ಅಂತೆ ಮಾರ. ಅವರದೇ ಆಗಿರ್ಬೋದು. ಹೋಗುವ ಇನ್ನು ಒಂದು ದಿವಸ ಹೇಳಿಲ್ಲ. ಎಂತಾಯ್ತು? ಒಂದು ಈ ಮನೆಯಲ್ಲಿ ಮರೆಯೋದಿಲ್ಲ ನನಗೆ. ನಾನು ಹುಡುಗರಾಗಲಿ ಹಾಗೆ ಜಾಗ ಮನೆಗೆ ಹಾಗೆ ಆಗ್ತದೆ ಜಾಗ ಮಾಡಂತೆ. ನನಗೆ ಯಾವಾಗ ನೋಡಿದ್ರು ನೆಮ್ಮದಿಯೇ ಇಲ್ಲ. ಎಂತದ ಅವರು ಹೋಗುದಂತೆಯ. ಎಂತಾಯ್ತು ಈಗ? ಎಂತಾಯ್ತು? ನನ್ನ ಅಂತ ಹೇಳು, ಅವನ ಹೇಳು. ಯಾರ ಹತ್ರ? ಅವನ ಮನೆ ಅಂತಲ್ಲ, ಅವನ ಮನೆ ಅಂತಲ್ಲ. ಕೇಳು. ಹೌದು ಚಿಕ್ಕಪ್ಪ, ಆಡ್ಲಿಕ್ಕೆ ಸಹ ಬಿಡುದಿಲ್ಲ. ನಮ್ಮ ಮನೆಯಲ್ಲಿ ಆಡುದು ಮತ್ತೆ ಎಲ್ಲಿ ಆಡುದು? ಈಗೇನು ನವೀನ ನೀನು ಹೇಳ್ತೇ ಇಲ್ಲ, ನಾನು ಹೇಳ್ಬೇಕಾ? ಅದು ಮಾ ನೀನೇ ಹೇಳು. ಇಕೊಳ್ಳಿ, ಮರ್ಯಾದಲ್ಲಿ ಕುಳಿತುಕೊಂಡ್ರೆ ಸಾಕು, ಇಲ್ಲದ್ರೆ ಬಾವಂತ ನೋಡ್ಲಿಕ್ಕೆ ಕುತ್ತಿಗೆ ಹಿಡಿದು ಹೊರಗೆ ದುಡ್ಕೊಂಡು. ಇಲ್ಲಿ ಯಾರ ಮರ್ಯಾದೆ ತೆಗಲಿ ಬಂದದ್ದು ನೀವು? ಇಲ್ಲಿ ಮದುವೆ ಮನೆಯಲ್ಲಿ ಇರ್ತಾನೆ ಹುಚ್ಚು ಕಟ್ಟಿಕೊಂಡು. ಇಸ್ತ್ರಿ ಇಸ್ತ್ರಿ ಇದು நடக்கும்போது சட்டை அந்த இவரு ஒரு படத்துல முதல்ல கிட்ட போட்டிருந்தாரு. அந்த இந்த படத்துல வந்தாரு இப்போ கூலியில ಬಂಧುಗಳೇ ಭಗಿನಿಯರೇ, ರೂಮ್ ಕೂಡ ಇರ್ತಾರೆ. ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಉಪೇಂದ್ರ ಪರ್ತಿ ಕೆಟ್ಟ ಹೊಡೆದ ಕೊಟ್ಟು ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಬಂದರು ಮನುಜರು ಹೊರಟರು ಕುಡುಕರು ಕುಣಿಯೋಕೆ ನಾವು ತಯಾರು ನಮ್ದೆ ಡ್ಯಾನ್ಸ್ ನೋಡು. muy pronto voy a entrar. அந்த ஒயிட் ஷர்ட்டை பிடிக்குது. அதான் தோணுது, அந்த அயன் பண்ணி ஷர்ட் ஒன்று இல்லை. ನನ್ನ ಸರ್ಟ್ ಕೊಡು, ನಾನು ಹೋಗುದು. ಇನ್ನೆಷ್ಟುಂಟ ಬರಲಿಕ್ಕೆ? ಇನ್ನು 50 ಉಂಟು. ನೀನು ಬಂದಾಗಿ ನೀನು ಮಲಗುವಾಗ ಬೆಳಿಗ್ಗೆ ಸಾಕು ಸಾಕು ಕೊಡು. ಒಂದು 10 ಬರಲಿಯಾ? ಅಷ್ಟುಂಟಲ್ಲ ನೋಡು ಸಾಕು. இது ஒரு போட்டியாடா? அவனா அது நான் அயன் பண்ண ಎಂತಾಯ್ತು? ಎಂತೆಲ್ಲ ಗಾಡಿ ಸ್ವಲ್ಪ ಸೈಡಲ್ಲಿ ಗೆತ್ತು ಮೇಂಟೈನ್ ಮಾಡಿ ಸೈಡ್ ಆಯ್ತಾ ಅಂತ. ಶೇಷಪ್ಪಣ್ಣಂದು ಮನೆದು ಬಾತ್ರೂಮ್ ಎನ್ಕಿದ್ರಂತಲ್ಲ ಯಾರು? ಇಲ್ಲೊಂದು ಇದುವೇ ಹುಚ್ಚಾಯ್ತು. ಸ್ವಲ್ಪ ಸಮಯ ಎಂತ ಇರಲಿಲ್ಲ, ಪುನಃ ಶುರು ಆಯ್ತಾ? ಬಾತ್ರೂಮ್ಗುள்ள ಯಾರು ಶೇಷಪ್ಪಣ್ಣ ಎಷ್ಟೊತ್ತಾಯ್ತು? ಈಗಷ್ಟು 10 ನಿಮಿಷ ಆಯ್ತು ಏನೋ. ಕಿಟಕಿ ಬಾಗಿಲಿಲ್ವಾ? ಇಲ್ಲ, ಕೆಲಸ ಆಗ್ತುಂಟಲ್ಲ, ತರ್ಪಲ ಕಟ್ಟಿತ್ತು. ನೋಡಿದಾರಂತೆ? ನೋಡಿದಾರಂತೆ, ಆದರೆ ಯಾರು ಅಂತ ಗೊತ್ತಾಗಿಲ್ಲ. ಮತ್ತೆ ಅಮ್ಮ ಸ್ನಾನ ಮಾಡುವಾಗ ಕನ್ನಡಕ್ಕೆ ಹಾಕುದಿಲ್ಲ. ಅಮ್ಮ ಎಂತ ಯಾರು ಪಾತ್ರ ತಪ್ಪುದು ಯಾರಂತ ಹೇಳ್ಬೋದಾ?
ಇನ್ನೊಮ್ಮೆ ನೋಡಿದ್ರೆ ಹೇಳ್ತೇನೆ ಮಗ. ಅಲ್ಲ ಅವನನ್ನು ಇನ್ನೆಲ್ಲಿಯಾದ್ರೂ ನೋಡಿದ್ರೆ ಹೇಳ್ತಾರಂತೆ. ಎಲ್ಲಿ ಅದದು? ಹಿಂದ್ಗಡೆ ಆಚೆ ಬದಿಯಲ್ಲಿ. ಹೌದು. ಟಾರ್ಚ್ ಕೊಡಿ. ஊர்ல என்ன பிரச்சனைலாம் இவர் தான் போடுவாங்க. ಯಾರದು ಬೇವರ್ಸಿ? ನಾನು ರವಿನಾ ಶೇಷಪ್ಪ. ನೀವು ಆಬದಿಂದ ಬಂದದ್ದು. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು. ಯಾರಂತ ಗೊತ್ತಿಲ್ಲಲ್ಲ, ಮತ್ತೆ ಯಾರ ಮೇಲೆ ಕೊಡೋದು ಕಂಪ್ಲೇಂಟ್? ಆಗ ಆಗುದಿಲ್ಲ ಮಾರ್ರೆ. ಇದು ಫಿಂಗರ್ ಪ್ರಿಂಟ್ ಅಲ್ಲಿ ಇಡಬಹುದು. ಅವನು ಕೈ ದಚ್ಚಿರ್ತದಲ್ಲ, ಆ ಅಚ್ಚನ್ನು ಪೊಲೀಸರಿಗೆ ಹಿಡಿಲಿಕ್ಕೆ ಆಗ್ತದೆ. ಆಗುದಿಲ್ಲ ಮಾರ್ರೆ. ಅದೀಗ ನೋಡಿ ಅವನಿಲ್ಲಿ ಇದರ ಮೇಲೆ ಹತ್ತಿ ಬಂದಿರ್ತಾನ, ಆಗ ಒಂದು ಕೈ ದಚ್ಚಿ ಇಲ್ಲೆಲ್ಲ ದಚ್ಚಿರುದಿಲ್ವ ಅಲ್ಲಿ? ಅದಿರ್ತದೆ. ಅದು ನೀವೇ ನೋಡಿದ್ರಲ್ಲ, ನೀವೇ ಹೇಳಿದ್ರೆ ಆಯ್ತು. ಇದು ನಂದು, ಇನ್ನೊಂದು ಅವಂದು. ನೀನಲ್ಲಿ ಮದುವೆ ಮನೆಯಲ್ಲಿ ಇದೆಯಾ? ಎಂತ ರವಿಯಣ್ಣ, ನಿಮ್ಗೆ ಲಾಸ್ಟ್ ಬ್ಯಾಗ್ ನಾನೆಲ್ಲ ಹಾಕಿ ಕೊಟ್ಟದ್ದು? ಅದು ಅವರು ಕುಡ್ದಿಲ್ಲ ಮಾರ್ರೆ, ನಾನು ಕುಡ್ದಿದ್ದು. ಒಂದು ನಿಮಿಷ, ನೀವು ಯಾರು? ನಾನು ಗಿರೀಶ. ಯಾವ ಗಿರೀಶ? ನವೀನನ ಚಿಕ್ಕಮ್ಮನ ಮಗ. ಯಾವ ನವೀನ? ಸತ್ಸ. ಯಾವ ಸತೀಶ? ಸ್ವಲ್ಪ ಸುಮ್ಮನೆ ಇರ್ತೀಯ? ಸಸ್ಯ ಇದು ಕಾಲೇ ಸಿಗುದಿಲ್ಲ ಮಾರ್ರೆ. ರವೀಣ ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ರವೀಣ ನೋಡ್ತಾರೆ. ಸತ್ಸ ನೀನು ರಪ್ಪ ಕುಡಿಯಲಿ. ಅಲ್ಲಿ ಕೆಸರು ಉಂಟು, ಹುಷಾರಿ. ಈಗ ಕೊಡು ರವೀಣ. ನಾಳೆ ಬೆಳಿಗ್ಗೆ ಅಲ್ಲಿ ಒಂದು ಹೋಗಿ ಬರೋಣ. ನಂಗೆ ಆಗುದಿಲ್ಲ. ಪಕ್ಕಾ ಒಂದು ಸರಿ ಹುಡುಗಿ ನೋಡ್ಲಿಕ್ಕ? ಹೌದು ಮಾರೆ, ಬೇಡ ಅಂತ ಹೇಳಿದ್ರು ಕೇಳುದಿಲ್ಲ. ಎಂತ ಬೇಡ? ಬೇಕಪ್ಪ, ನಾವೆಲ್ಲ ಯಾವಾಗದಿಂದ ಕಾಯ್ತಾ ಇದ್ದೇವೆ ರವೀಣನ ಮದುವೆ ನೋಡ್ಬೇಕು. ಇನ್ನು ಎಂತಕ್ಕೆ? ನಾಳೆ ನೀವು 2 ಜನ ಹೋಗಿ ಬನ್ನಿ, ಮತ್ತೆ ನಾನು ಸಂಜೆ ಸಿಗ್ತೇನೆ. ಹೌದು, ಹೋಗಿ ಹೋಗುದಿಲ್ವಾ? ನನಗೆ ಒಂಚೂರು ಪೇಟೆಗೆ ಹೋಗಿ. ರಾಜನ ಬೀಡಿ ದಾಮು ರಮೇಶನ ಮನೆಗೆ ಹೋಗ್ಲಿಲ್ವಾ? ಯಾಕೆ? ಅಶೋಕನ ಮೈಯಲ್ಲಿ ಎಂತ ಹಿಡ್ದಿದೆ ಅಂತಲ್ಲ? ಹೌದಾ? ಇಡೀ ಊರಿಗೆ ಗೊತ್ತಿದೆ, ನಿಂಗೆ ಗೊತ್ತಿಲ್ವಾ? ಇಲ್ಲ. ಹಲೋ ಗಣೇಶ, ಲುಂಗಿ ಕೂಡ ರಾಯನ್ ಬಡ ಚಡ್ದ ಬಿಟ್ಟು ಬರ. ಅದೆಂತ ಮಾಡುದು? ಮನೆಯವರಿಗೆ ತರಬೇಕಲ್ಲ. ಅದೆಂತ ಗೊತ್ತುಂಟು, ಈ ರಾತ್ರಿ ಸುಮಾರು 2 ಗಂಟೆ ಆಗಿರೋದು ಮಾರ್ರೆ. ರಪ್ಪ ಎಚ್ಚರ ಆಯ್ತು. ಎಚ್ಚರಾಗಿ ಹೊರಗೆ ಬಂದು ನೋಡುವಾಗ ಸೌಂಡ್ ಆದಾಗ ಅಲ್ಲಿಗೆ ಮತ್ತೆ ಹೋಯ್ತು. ಮತ್ತೆ ಇಲ್ಲ, ಮತ್ತೆ ಬಂದು ಹೇಳ್ತಾರೆ ಇವರಿಗೆ ಎತ್ತಲಿಕ್ಕೆ ಆಗ್ಲಿಲ್ಲಂತೆ, ಅಷ್ಟು ಬಾರಂತೆ. ಮತ್ತೆ ಇವರಿಗೆ ಮೈಯೆಲ್ಲ ಪರ್ಚಿದನಂತೆ. ಯಾವಾಗ ಹೊರಗೆ ಹೋಗಿದನಂತಾನೇ ಗೊತ್ತಿಲ್ಲ ಮಾರೈತಿ. ಅಣ್ಣನ ಕಣ್ಣು ನೋಡ್ಬೇಕಿತ್ತ, ಕೆಂಪಾಗಿ ಅರಳಿ ದೊಡ್ಡದಾಗಿತ್ತು. ಹೌದಾ? ಉಗುರೆಲ್ಲ ಇಷ್ಟಿಷ್ಟು ಉದ್ದ. ಪ್ರಸಾದ ಎಲ್ಲ ಹಾಕಿದ್ದೇವೆ, ಪ್ರಸಾದ ಹಾಕಿ ಮಲಗಿದವ ಹೇಳಲೇ ಇಲ್ಲ. ಎಂತ? ಆಯ್ತು ರವೀಣ, ಆಯ್ತಾಯ್ತು, ಸರಿ ಹೋಗಿ ಬನ್ನಿ. ಎಂತ ಎದ್ರಿ ಸಾಯ್ದ? ಸುಮ್ಮನೆ ಕೆಲಸಕ್ಕೆ ಲೇಟ್ ಆಯ್ತು. ಇವ್ರದ 80-20 ಕರೆದಿದ್ರೆ ಅಲ್ಲೇ ಇರ್ತಿದ್ರು ಬ್ರೋ. ಅವಳು ಉಡುಪಿಯಲ್ಲಿ ಸಹ ಹೀಗೆ ಮಾಡ್ತಾಳಂತ. ಆಯ್ತಲ್ಲ, 1-2 ದಿವಸ ಮತ್ತೆ ಹೋಗ್ಲಿ. ಅಂತ ಪೊಣ್ಣು ಇಲ್ಲ. ಇದು ಫಿಂಗರ್ ಪ್ರಿಂಟ್ ಅಲ್ಲಿ ಇಡಬಹುದು. ಅದೇಗೆ? ಆ ಕೈ ಅಚ್ಚನ್ನು ಪೊಲೀಸರಿಗೆ ಹಿಡಿಲಿಕ್ಕೆ ಆಗ್ತದೆ. அந்த பொண்ணுக்கு எட்டி பார்த்துட்டு இருக்கான் பொண்ணு. யாரா ಯಾರದು? ಯಾರದು? ಚಂದ್ರ ಚಂದ್ರ, ನಾನು ಓಡ್ತಾ ಇದ್ದೇನೆ, ಬಾರ.
செம சவுண்டு. ಇದು ರಮೇಶ್ ಮಗ ಅಶೋಕವ. ಬಂದಿರಾ? ಇವನಿಗೆಂತ ಮಾರ ಮೈ ಮೇಲೆ ಬಂದಿದ್ದ. ಮತ್ತೆ ನಿಲ್ಬಾರೆ. ಇರೋ ನಿಜ ಮೈ ಮೇಲೆ ಬಂದಿದೆಯಾ? ಬಂದಿದೆಯಾ? ಅದೆಂತ ಹೇಳಿದ್ ನಾನು. ಹೋಯ್ತಾ? ಈಗ ಹೋಯ್ತು. ಸತ್ಯ ಅಲ್ಲ? ಎಲ್ಲಿ ಮಗ? ಅಲ್ಲಿ ಒಳಗೆ ಹೋಗಿ ಅಮ್ಮ, ಅಲ್ಲಿದೆ. ಅದೆಲ್ಲಿ ಮಗ? ಎಂತ? ರಮೇಶ್ ಅಣ್ಣನ ಮಗನಿಗೆ ಪ್ರೇತ ಇದ್ದಿದ್ದೆ ಅಂತಲ್ಲ. ಅದು ನಾನು. ಹೋಗು ಎದ್ದಿದ್ದೆ ರಮೇಶ. ನನ್ನ ಜೀವಮಾನದಲ್ಲಿ ಪ್ರೇತ ನೋಡಲಿಲ್ಲ. ಅದೆಲ್ಲ ಒಂದಲ್ಲ ಎರಡೆರಡು ಉಂಟು. பிளானட் ஆஃப் தி எப்ஸ்ல இருக்குதுமா, அது மாதிரி போட்டு விட்டுக்கிறாங்க. அது பெயின் ஒன்று அந்த விபூதி குங்குமம்லாம் அது மாதிரி அடிச்சுட்டுக்கிறாங்க. ತಿಂಡಿ ತಿಂಡಿ ಕೊಡು. ಮುಖದಲ್ಲಿ ಪ್ರಸಾದ ಹೋಗಿದೆ. ಅಯ್ಯೋ ಪ್ರಸಾದ ಹಾಕ್ಬೇಕಿತ್ತು. ನೀನು ಹಾಕ್ತೀವ ಮನ? ನಾನು ಸ್ನಾನ ಮಾಡಲಿಲ್ಲ ಅಂದ್ರೆ ನಾನು ಸಹ ಬೇರೆ ಯಾರು அயன் பண்ணி போட்டு அவரு நினைக்கிறேன். ರಮೇಶಣ್ಣ ನಾನು ಸಹ ಸ್ನಾನ ಮಾಡಲಿಲ್ಲ. ಚಂದ್ರ ಎಲ್ಲರಿಗೂ ಗೊತ್ತುಂಟಲ್ಲ. ಎಂತ? ನಾನು ಸಂಜೆ ಸ್ನಾನ ಮಾಡುದು. ಈಗ ರವೀಣ ಇರ್ಬೇಕಾಗಿತ್ತು, ಅವ್ರು ಬೆಳಗ್ಗಿನ ಸ್ನಾನ ಮಾಡ್ತಾರೆ. ಗಂಡ ಯಾರನ್ನು ಕರೆಸು. ಅವರ ಮಗ ಇದ್ದಾನಲ್ಲ, ಅವನು ಬೆಳಿಗ್ಗೆ ಸ್ನಾನ. ಪ್ರಸಾದ ಪ್ರೇತ ಬಿಡ್ಸಾನ. ಮತ್ತೆ ಮಾಡಿದೆ ಅವ ಅಪ್ಪನೊಟ್ಟಿಗೆ ಹೋಗ್ತಾ ಇದ್ದಲ್ಲ. ಅವ ಬೆಟ್ಟಿಗಿಂದೆಲ್ಲ ಎಷ್ಟು ಜನಕ್ಕೆ ದುಡ್ಡು ಆಗಬೇಕು? ಅವ ಎಂತ ಪೂಜೆ ಮಾಡುದು? ಯಾವುದಕ್ಕೂ ರವೀಣ ಬರಲಿ. ರಮೇಶಣ್ಣ ಸಂಜೆ ತನಕ ಖಾತ್ರಿ ಆಗ್ಲಿಕ್ಕಿಲ್ಲ. ಅವ ಮಾಡ್ತಾನೆ, ಮಾಡಿದ್ರೆ ಮಾಡಿಸೋ ಅಲ್ಲ ಅವನು. ಮತ್ತಲ್ಲ ಹೇಗಿದ್ದ ಜನ ಅವರು ಅದೆಷ್ಟು ಜನರ ಹುಚ್ಚು ಬಿಡಿಸಿದ್ದಾರೆ. ಅದೇ ಹುಚ್ಚು ಪ್ರೇತ ಬಿಡಿಸಿದ್ದಾರೆ. ನೀನವರ ಮಗ, ಅವರ ಹೆಸರನ್ನು ಉಳಿಸಬೇಕಲ್ಲ. ಪ್ರಸಾದ ಕಂಡಾಯರೆ ಅಲ್ಲ ಅವನ. ಮತ್ತಲ್ಲದೆ ಅಲ್ಲ ಪ್ರೇತ ಬಿಡಿಸುದು ಅಂತ ಹೇಳಿದ್ರೆ ಅಲ್ಲ ಅವನು. ಮತ್ತಲ್ಲದೆ ಹೀಗೆ ಮನೇಲಿ ಕೂತ್ಕೊಂಡ್ರೆ ಆಗ್ತದ ಕಂಡಾಯರೆ? ಹೀಗೆ ಹುಚ್ಚು ಮ್ಯಾಚನ್ನೆಲ್ಲ ನಮಗೆ ಬದುಕಲಿಕ್ಕೆ ಆಗ್ತದ? ಪ್ರಸಾದ ಕಂಡಾಯರೆ ಅಲ್ಲ ಅವನು. ಮತ್ತಲ್ಲ ಅಕ್ಕ ಅಮ್ಮನ ಆಶೀರ್ವಾದ ಸುಟ್ಟು. பெரிய ஆள் போல பையனுக்கு ஒண்ணும் தெரியல போல. நீ என்ன பண்றியோ அதுதான்ப்பா. அதெல்லாம் டேங்க் பண்ணிக்கிட்டு அவரை அம்மா அப்படின்னு பொழுது அதான்ப்பா கரெக்டாக பேசுறீங்க பாட்டு. ಮುಖ ನೋಡಂತ ಅಪ್ಪನಾಗಿ ಮಾಡೋಣ அவனே வீட்டுல இருந்து கால் பண்ணும். இந்த படமா இந்திரா இல்ல இது பண்றது போன புக்கெல்லாம் பார்த்து ಬೆಂಕಿ ಹೊತ್ತಿಗೆ எல்லாத்துலேருந்து நிறுத்தலாம் வருது. என்ன நடக்குது?
ಯಾರು ಅಂತ ಕೇಳು ಪ್ರಸಾದ, ಯಾರಂತ ಕೇಳ. ಯಾರು ನೀವು? ಇವತ್ತು ಪನ್ನೀರ್ ಕಲ್ಪನಾ. யார் பண்ணிருக்கா? உபேந்திர தான் கன்னடால கல்பனான்ட்டு பண்ணிருக்கு. ಸುಲೋಚನಾ ಅಂತ. ನಮ್ಮಲ್ಲಿ ಸುಲೋಚನಾ ಅಂತ ಯಾರಿಲ್ಲ, ನಿಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಸುಲೋಚನಾ ಅಂತ ಯಾರಿಲ್ಲ. ಎಲ್ಲಿತ್ತು ಕೇಳ ಪ್ರಸಾದ. ನೀನು ಹೆದರುದಂತದಕ್ಕ ಕೇಳ. ಪುನಃ ಕೇಳ. நீ போற போற சொல்லிட்டு போயிடுவேன். ಕೈ ತರಿಸ್ದಲ್ಲಿ ರಮೇಶ್ ಅಣ್ಣ, ನಿಮ್ಮ ಪಿಂಡ ಬಿಡುದಲ್ಲಿ ಅಲ್ಲಲ್ಲ, ಪಿಂಡ ಬಿಡುವ ದೇವಸ್ಥಾನ ಸೋಮೇಶ್ವರ. ಸೋಮೇಶ್ವರ ಸೋಮೇಶ್ವರ ಸೋಮೇಶ್ವರದ್ದು. ಸೋಮೇಶ್ವರದ ಅಲ್ಲಿದ್ಯಾ? ಸೋಮೇಶ್ವರ ಸುಲೋಚನ ಅಂತೆ. ಉದಯ ಸೂ ಫ್ರಮ್ ಸೋವಾ. ಸೋ ಇದಾಂ ಬೋಲ್ನಾ.